ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2016ರಲ್ಲಿ ನಡೆದಿದ್ದ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಇತರೆ ಆರೋಪಿಗಳು ಅಪರಾಧಿಗಳು ಅನ್ನೋದನ್ನ ನಿನ್ನೆ ಕೋರ್ಟ್ ತನ್ನ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದ್ರ ಮೂಲಕ ಹೇಳ್ತು. ದೋಷಿ ಅನ್ನೋದನ್ನ ಹೇಳ್ತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಸಹಜವಾಗಿ ಇವತ್ತು ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಕೂಡ ನಾವು ಕೋರ್ಟ್ನಲ್ಲಿ ನಿರೀಕ್ಷೆ ಮಾಡಬಹುದು. ಕೊಲೆಗಾರ ವಿನಯ್ ಕುಲಕರ್ಣಿ ಮತ್ತು ಇತರೆ ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಎಷ್ಟಿರಬಹುದು ಅಂತ. ಯಾಕಂದ್ರೆ ಟ್ರಯಲ್ ನಡೆದಿರುವಂತಹ ಸೆಕ್ಷನ್ಸ್ ನೋಡಿದಾಗ ಇದರಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ರೇರೆಸ್ಟ್ ಆಫ್ ರೇರೆಸ್ಟ್ ಅಂತ ಹೇಳಿದ್ರೆ ಮರಣದಂಡನೆ ಕೂಡ ಪ್ರಕಟ ಆಗ್ಬೋದು. ಯಾಕಂದ್ರೆ ಅಂತ ಗಂಭೀರ ಸೆಕ್ಷನ್ ಮೇಲೆ ಟ್ರಯಲ್ ಆಗಿ ರುಜುವಾತಾಗಿರೋದು. ಈಗಿರುವಂತಹ ಪ್ರಶ್ನೆ, ಅಪರಾಧಿಗಳಿಗೆ ಮರಣದಂಡನೆನ ಅಥವಾ ಜೀವಾವಧಿ ಶಿಕ್ಷೆ ಅಥವಾ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಅಂತೇನೋ ವಿನಯ್ ಕುಲಕರ್ಣಿ ಪರ ವಕೀಲರು ಕೇಳ್ಕೊಳ್ತಾರಲ್ಲ, ಅದಕ್ಕೇನಾದರೂ ಕೋರ್ಟ್ ಮಾನ್ಯ ಮಾಡುತ್ತಾ? ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಐತಿಹಾಸಿಕ ತೀರ್ಪು ಇದು. ಕೊಲೆ ಕೇಸ್ನಲ್ಲಿ 10 ವರ್ಷಗಳ ಸುದೀರ್ಘವಾಗಿ ಸಾಗಿ ಬಂದಂತಹ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ಗೊತ್ತಾಗಿದೆ, ಕೊಲೆಗಾರ ಅನ್ನೋದು ಗೊತ್ತಾಗಿದೆ. ಇವತ್ತಿನ ಶಿಕ್ಷೆ ಪ್ರಮಾಣ ಪ್ರಕಟದತ್ತ ಎಲ್ಲರ ಚಿತ್ತ ನೆಟ್ಟಿದೆ. 3-4 ಪಾಸಿಬಿಲಿಟೀಸ್ ಇದೆ. ಆ ಬಗ್ಗೆ ಡೀಟೇಲ್ಸ್ ಮುಂದಕ್ಕೆ ನಾವು ಹೇಳ್ತಾ ಹೋಗ್ತೀವಿ. ಏನೇನು ಆಗ್ಬೋದು ಇವತ್ತು ಕೋರ್ಟ್ನಲ್ಲಿ, ಏನು ನಿರೀಕ್ಷೆ ಇಟ್ಕೊಳ್ಬೋದು ನಾವು ಅಂತ. ಬಟ್ ವಿನಯ್ ಕುಲಕರ್ಣಿ ಧಾರವಾಡದಲ್ಲಿ ಇವರ ಪ್ರಭಾವ ಎಷ್ಟಿತ್ತು ಅಂದರೆ ಜೈಲಲ್ಲಿ ಇದ್ಕೊಂಡೇ ಶಾಸಕ ಸ್ಥಾನವನ್ನು ಗೆದ್ಕೊಂಡಿದ್ರು. ಅಂಥ ಪ್ರಭಾವಿ ರಾಜಕಾರಣಿ ತಮ್ಮದೇ ತಪ್ಪಿಗೆ ಸೊಕ್ಕು, ಅಹಂಕಾರ, ದರ್ಪ ಏನನ್ನು ಮಾಡಬೇಕಾದ್ರೂ ಜಯಿಸ್ಕೊಳ್ಬಹುದು ಅನ್ನುವಂತಹ ಹುಮ್ಮತನ ಎಲ್ಲಿರಬೇಕಾದ ರಾಜಕಾರಣಿಯನ್ನ ಎಲ್ಲಿಗೆ ತಂದು ನಿಲ್ಲಿಸ್ತು ಅನ್ನೋದಕ್ಕೆ ಇದು ಕ್ಲಾಸಿಕ್ ಉದಾಹರಣೆ. ಹಾಗೆ ಒಂದು ಪ್ರಕರಣದ ತನಿಖೆಯನ್ನ ಯಾವ ರೀತಿ ರಾಜ್ಯ ಪೊಲೀಸರು ಮಾಡಬಾರ್ದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಪ್ರಕರಣ ಇದು. ಯಾವ ರೀತಿ CBI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಪ್ರಕರಣ, ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ತಂದಂತಹ ಪ್ರಕರಣ ಅಂತ ನಾವು ಇದನ್ನು ಕರೆದ್ರೆ, ದುಡ್ಡಿದ್ದವರು ಎಲ್ಲವನ್ನ ಜಯಿಸೋದಕ್ಕೆ ಆಗಲ್ಲ ಅನ್ನುವಂತಹ ಪ್ರಕರಣ ಅನ್ನೋದನ್ನ ಕೂಡ ನಾವು ಇದನ್ನು ಕರಿಬಹುದು. ಸೊ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸತ್ಯ ಸಮಾಧಿ ಆಗಲಿಲ್ಲ, ಪೊಲೀಸರು ತಾವು ಹಾಕೊಂಡ ಯೂನಿಫಾರ್ಮಿಗೆ ದ್ರೋಹ ಬಗೆದ್ರು, ನ್ಯಾಯದೇವತೆ ಕಣ್ಮುಚ್ಚಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟಂತಹ ಕ್ಲಾಸಿಕ್ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇತರೆ ಅಪರಾಧಿಗಳಿಗೆ ಪ್ರಕಟ ಆಗುವಂತಹ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿಕ್ಕಿದೆ. ಇವತ್ತು ಪಾಸಿಬಿಲಿಟೀಸ್ ಏನೇನಿದೆ ಆ ಡೀಟೇಲ್ಸನ್ನು ಕೂಡ ಹೇಳ್ಬಿಡ್ತೀನಿ ನಿಮಗೆ. ಒಂದು, ಇವ್ರ ಪರ ವಕೀಲರು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಕೇಳಬಹುದು. ಆದರೆ ಅಲ್ಲೂ ಕ್ಯಾಚ್ ಇರುತ್ತೆ, ಅದನ್ನು ಮುಂದಕ್ಕೆ ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ಇನ್ನೊಂದಷ್ಟು ಪ್ರಕರಣದ ಬಗ್ಗೆ ಡೀಟೇಲ್ಸ್ ನೋಡೋಣ. ಯೋಗೇಶ್ ಗೌಡ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಸೇರಿ 17 ಜನ ಆರೋಪಿಗಳು ಅಪರಾಧಿ ಅಂಥೇಳಿ ಕೋರ್ಟು ತೀರ್ಪನ್ನು ಕೊಟ್ಟಿದೆ. A2 ವಿಕ್ರಮ್ ಬಳ್ಳಾರಿ, A3 ಕಾರ್ತಿಕ್ ಕುಮಾರ್, A4 ಸಂದೀಪ್ ಸೌದತ್ತಿ, A5 ವಿನಾಯಕ್ ಕಾಟಗಿ, A6 ಮಹಾಬಲೇಶ್ವರ ಹೊಂಗಾಳ್, A7 ಸಂತೋಷ್ ಸೌದತ್ತಿ, A8 ದಿನೇಶ್ ಅಶ್ವಥ್, A10 ಸುನೀಲ್, A11 ನಜೀರ್ ಅಹಮದ್, A12 ಸಹನವಾಜ್, A13 ನೂತನ್, A14 ಹರ್ಷಿತ್, A16 ವಿನಯ್ ಕುಲಕರ್ಣಿ ಸೇರಿ 17 ಜನ ಆರೋಪಿಗಳು ಈಗ ದೋಷಿಗಳಾಗಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ ಮುಂದೆ ಈ 17 ಜನ ಅಪರಾಧಿಗಳನ್ನು ಕೂಡ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಶಿಕ್ಷೆಯ ಪ್ರಮಾಣವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಪ್ರಕಟ ಮಾಡುತ್ತೆ. ಬಹುತೇಕ 12 ಗಂಟೆ ಅಷ್ಟೊತ್ತಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. 17 ಜನ ಆರೋಪಿಗಳು ಹಾಜರಾದಂತಹ ಸಂದರ್ಭದಲ್ಲಿ ಅವರ ಪರ ವಕೀಲರು ಕೊನೆಯದಾಗಿ ನ್ಯಾಯಾಧೀಶರ ಮುಂದೆ ಮತ್ತೊಂದು ಮನವಿಯನ್ನು ಮಾಡಿಕೊಳ್ತಾರೆ. ಇಲ್ಲಿಯವರೆಗೂ ತನಿಖೆಗೆ ಸ್ಪಂದಿಸಿದ್ದಾರೆ, ಹಾಗಾಗಿ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂಥೇಳಿ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ನ್ಯಾಯಾಲಯ ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದು ಶಿಕ್ಷೆಯನ್ನು ಪ್ರಕಟಿಸಿದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ 3 ತಿಂಗಳುಗಳ ಕಾಲಾವಕಾಶ ಇರುತ್ತೆ ವಿನಯ್ ಕುಲಕರ್ಣಿ ಸೇರಿ 17 ಜನ ಆರೋಪಿಗಳಿಗೆ. ಯಾವ ಸೆಕ್ಷನ್ಸ್ ಹಾಕಿದ್ದಾರೆ ಅದನ್ನು ಒಂದ್ಸಲ ನೋಡ್ಬಿಡೋಣ. ಯಾವ ಸೆಕ್ಷನ್ಸಲ್ಲಿ ರುಜುವಾತಾಗಿದೆ ಇವ್ರ ಕ್ರೈಮು ಅಂತ. IPC ಸೆಕ್ಷನ್ 302 ಕೊಲೆ ಕೇಸು. ಸೊ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದು. ಮರಣದಂಡನೆ ಸಾಮಾನ್ಯ ಪ್ರಕರಣಗಳಲ್ಲಿ ಕೊಟ್ಟಿಲ್ಲ. ಬಟ್ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಒಂದು ಹೀನಸ್ ಕ್ರೈಮ್ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಸುಳ್ಳು ಸಾಕ್ಷಿಗಳನ್ನು ನುಡಿಸಿದ್ದು, ಇದೆಲ್ಲ ನೋಡಿ ಇದು ಇತರರಿಗೂ ಕೂಡ ಮಾದರಿ ಆಗಬೇಕು ಅಂತ ಕೊಟ್ಟರೂ ಕೊಡಬಹುದು, ಹೇಳೋಕ್ಕಾಗಲ್ಲ. IPC ಸೆಕ್ಷನ್ 120B ಕ್ರಿಮಿನಲ್ ಸಂಚು ಅಂದರೆ ಈ ಕೊಲೆ
ಉದ್ದೇಶಪೂರ್ವಿತವಾಗಿ ನಡೆದಂತಹ ಕೊಲೆ ಅನ್ನೋದು ರುಜುವಾತಾಗಿದೆ. ಹೀಗಾಗಿ ಆ ಸೆಕ್ಷನ್ ಬರೋದು ಜೀವಾವಧಿ ಶಿಕ್ಷೆ ಕೊಡಬಹುದಾದಂತಹ ಸೆಕ್ಷನ್ನು. IPC ಸೆಕ್ಷನ್ 201 ಸಾಕ್ಷ್ಯವನ್ನು ನಾಶ ಮಾಡಿದ್ದು, ಆಮೇಲೆ ಇಡೀ ಪ್ರಕರಣವನ್ನು ಹಳ್ಳ ಹಿಡಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ಸೆಕ್ಷನ್ ರುಜುವಾತಾಗಿರೋದ್ರಿಂದ ಈ ಸೆಕ್ಷನ್ನ ಪ್ರಕಾರ 7 ವರ್ಷ ಶಿಕ್ಷೆ ಅಥವಾ ದಂಡ ವಿಧಿಸೋದಕ್ಕೂ ಕೂಡ 7 ವರ್ಷ ಶಿಕ್ಷೆಯ ಜೊತೆಗೆ ದಂಡ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಬಟ್ ಕೋರ್ಟ್ ಇದರಲ್ಲಿ ಏನೇನು ಕನ್ಸಿಡರ್ ಮಾಡುತ್ತೆ, ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಬೇಕಾಗತ್ತೆ ಅನ್ನೋದನ್ನು ಈ ಕ್ಷಣಕ್ಕೆ ಉಳಿದಿರುವಂಥ ಒಂದು ಕುತೂಹಲ ಅಷ್ಟೇ. 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆಯ ಪ್ರಮಾಣ ಸಹಜವಾಗಿ ಇದರಲ್ಲಿ ಪ್ರಕಟ ಆಗುತ್ತೆ. ಸೊ ಶಾಸಕ ಸ್ಥಾನಕ್ಕೆ ಕುತ್ತು ಬರೋದು ನಿಶ್ಚಿತ, ರಾಜಕೀಯ ಭವಿಷ್ಯ ಬಹುತೇಕ ಮುಗಿದ ಹಾಗೆ ಅಂತ. ಯೋಗೀಶ್ ಗೌಡ ಹತ್ಯೆಯ ಪ್ರಕರಣದಲ್ಲಿ ಈಗಾಗಲೇ ವಿನಯ್ ಕುಲಕರ್ಣಿ ದೋಷಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಯ ಶಾಸಕ ಸ್ಥಾನಕ್ಕೂ ಕೂಡ ಬಹುತೇಕ ಕುತ್ತು ಅನ್ನೋದು ಗೊತ್ತಾಗ್ತಾ ಇದೆ. 2 ವರ್ಷಕ್ಕಿಂತ ಹೆಚ್ಚು ಅವಧಿಯ ಶಿಕ್ಷೆಗೆ ಒಬ್ಬ ಶಾಸಕ ಅಥವಾ ಸಂಸದ ಗುರಿಯಾದರೆ ಆತನ ಸ್ಥಾನವನ್ನು ಅನರ್ಹ ಮಾಡಲಾಗುತ್ತೆ. ಶಾಸಕತ್ವದಿಂದ ಅನರ್ಹಗೊಳ್ತಾರೆ ವಿನಯ್ ಕುಲಕರ್ಣಿ. 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆಯಾದರೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ 90 ದಿನಗಳ ಕಾಲಾವಕಾಶ ಕೂಡ ಇರುತ್ತೆ. ಅಷ್ಟರಲ್ಲಿ ಶಿಕ್ಷೆಗೆ ತಡೆ ಕೊಟ್ಟರೆ ಅರ್ಹತೆಯಿಂದ ಪಾರಾಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅನರ್ಹಗೊಂಡಿದ್ದೇ ಆದರೆ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಇಲ್ಲ. ಜನಪ್ರತಿನಿಧಿಗಳ ಕಾನೂನು ಹೇಳುವಂತಹದ್ದಿದು. ಈ ಕಾನೂನಿನ ಅಡಿಯಲ್ಲಿಯೇ ಶಿಕ್ಷೆ ಆಗಿದ್ದೇ ಆದರೆ ಅಲ್ಲಿಗೆ ಚುನಾವಣಾ ಆಯೋಗ ನೇರವಾಗಿ ಎಂಟ್ರಿ ಆಗುತ್ತೆ. ಸ್ಪೀಕರ್ ಅವರ ಸ್ಥಾನವನ್ನು ಅನರ್ಹ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದರ ಜೊತೆಗೆ ಕೋರ್ಟ್ ಒಂದು ವೇಳೆ ಯಾವುದೇ ಷರತ್ತುಗಳನ್ನು ವಿಧಿಸದೇನೆ ಶಿಕ್ಷೆಯನ್ನು ಕೊಟ್ಟರೆ ಅದನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಯೋಗೀಶ್ ಗೌಡ ಹತ್ಯೆಯ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿ 17 ಜನ ಆರೋಪಿಗಳು ಅಪರಾಧಿಗಳು ಅಂಥೇಳಿ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಕೊಡ್ತು. ಇವತ್ತು ಎಲ್ಲರ ಚಿತ್ತ ಇರುವಂತಹದ್ದು ಶಿಕ್ಷೆ ಯಾವ ಪ್ರಮಾಣದಲ್ಲಿರುತ್ತೆ ಅಂಥೇಳಿ. ಎಷ್ಟು ಗಂಟೆಗೆ ಅನೌನ್ಸ್ ಆಗಬಹುದು? ಪ್ರೇಮ್, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನಿನ್ನೆ 17 ಜನ ಆರೋಪಿಗಳನ್ನು ಕೂಡ ಅಪರಾಧಿಗಳು ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿರುವಂಥದ್ದು. ಇವತ್ತು ಕೂಡ ಅದರ ಪ್ರೊಸೀಜರ್ ಮುಂದುವರಿಯುತ್ತೆ. ನಿನ್ನೆ ತಡರಾತ್ರಿ ಹೊತ್ತಿಗೆ ಅವರನ್ನು ಎಲ್ಲ ಅಪರಾಧಿಗಳನ್ನು ಕೂಡ ಪರಪ್ನಗರ ಜೈಲಿಗೆ ಬಿಟ್ಟು ಬಂದಿರುವಂಥದ್ದು. ಇವತ್ತು 11 ಗಂಟೆ ಸುಮಾರಿಗೆ 17 ಜನ ಆರೋಪಿಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅಪರಾಧಿಗಳ ಪರ ವಕೀಲರು ಮತ್ತು ಸರ್ಕಾರಿ ಪರ ವಕೀಲರು ವಾದ ಪ್ರತಿವಾದ ಕೂಡ ನಡೆಸ್ತಾರೆ. ಅಂದರೆ ಇವತ್ತು ಜಡ್ಜ್ಮೆಂಟ್ ಏನೇನು ಆಯಿತು ಆ ಜಡ್ಜ್ಮೆಂಟ್ ಆಧಾರದ ಮೇಲೆ ಆ ವಾದ ಪ್ರತಿವಾದ ನಡೆಯುತ್ತೆ. ವಾದ ಪ್ರತಿವಾದ ನಡೆದ ನಂತರದಲ್ಲಿ ಈ ಅಪರಾಧಿಗಳೇನಿದ್ದಾರೆ ಅವ್ರನ್ನೂ ಕೂಡ ಕರೆದು ನ್ಯಾಯಾಧೀಶರು ಕೂಡ ಅವರ ಒಪಿನಿಯನ್ ಹೇಳೋದಕ್ಕೂ ಕೂಡ ಅವಕಾಶ ಕೊಡ್ತಾರೆ. ನ್ಯಾಯಾಧೀಶರು ಓದಿ ನಿಮ್ಮ ಮೇಲೆ ಇರುವಂಥ ಆರೋಪಗಳು ಈ ರೀತಿ ಆರೋಪಗಳು ಕೇಳಿ ಬಂದಿತ್ತು, ಅದಕ್ಕೆ ತನಿಖೆಯಲ್ಲಿ ಈ ರೀತಿಯ ಸಾಕ್ಷ್ಯಗಳು ಮತ್ತು ಐ ವೀಕ್ನೆಸ್ಗಳು ಕೂಡ ಪತ್ತೆಯಾಗಿದ್ದಾವೆ, ಹಾಗಾಗಿ ನಿಮಗೆ ಇಷ್ಟು ಶಿಕ್ಷೆ ಪ್ರಕಟ ಆಗ್ತಾ ಇದೆ ಅಂತ ಕೂಡ ನ್ಯಾಯಾಧೀಶರು ಅವರಿಗೆ ಹೇಳ್ತಾರೆ. ಹೇಳ್ದಂಥ ಸಂದರ್ಭದಲ್ಲಿ ಅವರು ಏನಾದರೂ ಕೇಳೋದಿದ್ರೆ ಕೇಳಬಹುದು, ಅಂದರೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಕೇಳ್ಬೋದು, ಅಥವಾ ಬೇರೆ ಏನಾದರೂ ಮಾತಾಡೋದಿದ್ರೆ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆ ಎಲ್ಲ ಪ್ರಕ್ರಿಯೆ ಕೂಡ ಇವತ್ತು 11 ಗಂಟೆ ನಂತರದಲ್ಲಿ ಶುರುವಾಗುವಂಥದ್ದು. 11 ಗಂಟೆಯಿಂದ ಮಧ್ಯಾಹ್ನದ ತನಕ ಕೂಡ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಏನು ವಿನಯ್ ಕುಲಕರ್ಣಿಗೆ ಈಗಾಗಲೇ ದೋಷಿ ಅಂತೇಳಿ ನ್ಯಾಯಾಧೀಶರು ತೀರ್ಪು ಕೊಟ್ಟ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಗಂಭೀರವಾದ 4 ಆರೋಪಗಳಿರುವ 4 ಸೆಕ್ಷನ್ಗಳಲ್ಲಿ ಕೇಸ್ ಹಾಕಿರುವಂಥದ್ದು. ಅಂದರೆ ಕೊಲೆ ಮತ್ತು ಅಕ್ರಮ ಕೂಟ ಮತ್ತು ಸಾಕ್ಷ್ಯನಾಶ ಮತ್ತು ಏನು ಒಳಸಂಚು, ಈ 4 ಪ್ರಕರಣಗಳಡಿಯಲ್ಲಿ ಅವರಿಗೆ ದೋಷಿ ಅಂತೇಳಿ ಈಗ ತೀರ್ಪು ನೀಡಿರುವಂಥದ್ದು. ಇವುಗಳ ಶಿಕ್ಷೆ ಪ್ರಮಾಣ ನೋಡೋದಾದರೆ ಎಲ್ಲವೂ ಕೂಡ 3 ವರ್ಷ ಮೇಲ್ಪಟ್ಟೆ ಇರುವಂಥದ್ದು. ಅದರಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದರೆ ಅಷ್ಟು ನೀಟಾಗಿ CBI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಎಲ್ಲ ಕೊಲೆ ಹಿಂದಿನ ಸಂಚು ಮತ್ತು ಅಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ A1 ಆರೋಪಿಯಾಗಿರುವಂಥ ಬಸವರಾಜ್ ಮುತ್ತಗಿ ಏನು ಮಾಫಿಯಾ ಆಗ್ತಾರೆ, ಮಾಫಿಯಾದ ನಂತರದಲ್ಲಿ ಈ ಕೊಲೆ ಪ್ರಕರಣದ ಸಂಪೂರ್ಣ ಯಾರ್ಯಾರ ಪಾತ್ರಗಳು ಏನು ಅನ್ನೋದನ್ನು ಅವರ ಮುಖಾಂತರ ಸ್ಟೇಟ್ಮೆಂಟ್ ಪಡ್ಕೊಂಡು ಅದಕ್ಕೆ ಪೂರಕ ದಾಖಲೆಗಳೆಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ದೇ ಇವತ್ತು ಎಲ್ಲರೂ ಕೂಡ ಅಪರಾಧಿಗಳು ಅಂತೇಳಿ ನ್ಯಾಯಾಧೀಶರು ಸೂಚಿಸೋಕೆ ಕಾರಣ ಅಂತೇಳಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಎಲ್ಲ ಶಿಕ್ಷೆ ಪ್ರಮಾಣ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗಲಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.